ಮನೆಯಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರಿಗೆ ಗೌರಿ ಗಣೇಶ ಹಬ್ಬದ ಗಿಫ್ಟು 22ನೇ ಕಂತಿನ ಗೃಹಲಕ್ಷ್ಮಿ ಹಣ ಬಿಡುಗಡೆ. ಗೃಹಲಕ್ಷ್ಮಿಯರಿಗೆ ಗೌರಿ ಗಣೇಶ ಹಬ್ಬದ ಗಿಫ್ಟು 22ನೇ ಕಂತಿನ ಗೃಹಲಕ್ಷ್ಮಿ ಹಣ ಬಿಡುಗಡೆ. ನಾಳೆಯೊಳಗೆ ಫಲಾನುಭವಿಗಳ ಖಾತೆಗೆ ಗೃಹಲಕ್ಷ್ಮಿ. ವರಮಹಾಲಕ್ಷ್ಮಿ ಹಬ್ಬಕ್ಕೂ ಗಿಫ್ಟ್ ಕೊಟ್ಟಿದ್ದ ಸಿದ್ದು ಸರ್ಕಾರ ಹಬ್ಬದ ಮುನ್ನಾ ದಿನ ಗೃಹಲಕ್ಷ್ಮಿ ಹಣ ರಿಲೀಸ್ ಮಾಡಿದ್ದ ಸರ್ಕಾರ ಇದೀಗ ಅದೇ ತಂತ್ರಕ್ಕೆ ಮೊರೆ ಹೋದ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್. ನಾಳೆ ಗಣಪ ಹಬ್ಬ ಇದೆ. ಗೃಹಲಕ್ಷ್ಮಿ ರಿಲೀಸ್ ಆದ್ರೆ ಪಾಪ ಗೃಹಲಕ್ಷ್ಮಿಯರ ಮುಖದಲ್ಲೊಂದು ಮಂದಹಾಸ. ಈ ಸುದ್ದಿಯನ್ನ ನಾವು ಆಯಾಯ ಸಂದರ್ಭಕ್ಕೆ ಅಂದ್ರೆ ಬಿತ್ತರ ಮಾಡ್ತಾ ಇರ್ತೀವಿ. ಆ ಸಂದರ್ಭದಲ್ಲಿ ಅನೇಕರು ಕೇಳೋ ಪ್ರಶ್ನೆ ಒಂದಿದೆ, ಕೂತು ಬಡ್ಕಂಡು ಹೇಳ್ತೀರಿ ಗೃಹಲಕ್ಷ್ಮಿ ಹಣ ಬರುತ್ತೆ ಅಂತ, ಆದರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮನಸ್ಸು ಮಾಡಬೇಕಲ್ಲ ಅಂತ. ಇದು ಸರ್ಕಾರದ ಅಧಿಕೃತವಾದಂತಹ ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆಗಿರ್ತಕ್ಕಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅಧಿಕೃತವಾಗಿ ಹೇಳಿರುವಂತಹದ್ದು. ನಾಳೆಯ ಒಳಗೆ ಫಲಾನುಭವಿಗಳ ಖಾತೆಗೆ ಗೃಹಲಕ್ಷ್ಮಿ. ವರಮಹಾಲಕ್ಷ್ಮಿ ಹಬ್ಬಕ್ಕೂ ಕೂಡ ಗಿಫ್ಟ್ ಕೊಟ್ಟಿದ್ದ ಸಿದ್ದು ಸರ್ಕಾರ. ಸೊ ಹಬ್ಬದ ಮುನ್ನಾ ದಿನ ಗೃಹಲಕ್ಷ್ಮಿ ಹಣ ರಿಲೀಸ್ ಮಾಡಿದ್ದ ಸರ್ಕಾರ ಇದೀಗ ಅದೇ ತಂತ್ರಕ್ಕೆ ಮೊರೆ ಹೋದ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್. ನಾಳೆ ಗಣಪತಿಯ ಹಬ್ಬಕ್ಕೆ ಗೃಹಲಕ್ಷ್ಮಿ ಹಣ ರಿಲೀಸ್ ಆಗೋದು ಫಿಕ್ಸು, ಅದರಲ್ಲಿ ಸಂದೇಹ ಬೇಡ. ಒಂದು ವೇಳೆ ಹಬ್ಬದ ಮುನ್ನಾ ದಿನ ಹಣ ಬಂದಿದ್ದೇ ಆದಲ್ಲಿ ಕುಟುಂಬಸ್ಥರಿಗೆ ಒಂದು ಸಂತೋಷ ರೀ. ಬಡ ಮತ್ತು ಮಧ್ಯಮ ವರ್ಗದವರಿಗೆ ಉಚಿತವಾಗಿ ಸಿಗುವಂತಹ, ಉಚಿತ ಅನ್ನೋದಕ್ಕಿಂತ ನಮ್ಮದೇ ಹೀರಿ ನಮಗೆ ಕೊಡೋದು ಅನ್ನೋದು ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ. ಆದರೆ ಬರುವಂತಹ ಹಣದಲ್ಲಿ ಏನೋ ಒಂದು ಸ್ವಲ್ಪ ಆಗು ಹೋಗುಗಳು ನಡೆಯುತ್ತೆ ಅನ್ನೋ ಒಂದು ಸಂತೋಷ ಕೂಡ ಆ ಕುಟುಂಬಕ್ಕೆ ಬರುತ್ತೆ. ಹಬ್ಬದ ಮುನ್ನಾ ದಿನವೇ ಬಿಡುಗಡೆ ಆದರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೂ ಕೂಡ ಸಾಕಷ್ಟು ಪ್ರಾರ್ಥನೆಗಳು ಸಿಗಬಹುದು ಅನ್ನೋದು ಜನಸಾಮಾನ್ಯರ ಅಭಿಪ್ರಾಯ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.